ಹಾಯ್ ಆಲ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ಹೊಸ ವ್ಲಾಗ್. ಇದು ಡೇ 4ನ ವ್ಲಾಗ್ ಆಗಿರುತ್ತೆ. ನಿಮ್ಮೆಲ್ರಿಗೂ ಆಲ್ರೆಡಿ ಗೊತ್ತಿರೋ ಹಾಗೆ ನನಗೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಅಥವಾ ಕ್ಯಾಮ್ರಾದಲ್ಲಿ ಈ ಥರ ಸೆಲ್ಫ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಅಭ್ಯಾಸ ಇಲ್ಲ. ಸ್ವಲ್ಪ ರೂಢಿ ಆಗಲಿ ಅಂತ ಒಂದೊಂದು ಕ್ಲಿಪ್ಸ್ನ ಸೆಲ್ಫ್ ವೀಡಿಯೋಸ್ ಈ ಥರ ನಾನೇ ಕ್ಯಾಮ್ರಾನ ಕೈಯಲ್ಲಿ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಕ್ಯಾಮ್ರಾ ಮೀನ್ಸ್ ನನ್ನ ಮೊಬೈಲ್ದು ಬ್ಯಾಕ್ ಕ್ಯಾಮ್ರಾ. ನನ್ನ ಹತ್ರ ಯಾವುದೇ ಥರದ ಟ್ರೆಂಡಿಂಗ್ ಕ್ಯಾಮ್ರಾಸ್ ಎಲ್ಲ ಇಲ್ಲ, ತಪ್ಪು ತಿಳ್ಕೊಳಕ್ಕೆ ಹೋಗಬೇಡಿ. ಇವತ್ತು ಸಂಡೇ ಆಗಿರೋದ್ರಿಂದ ಮಿತ್ತುಗೆ ರಜೆ ಇರುತ್ತೆ. ಸ್ವಲ್ಪ ಆಚೆ ಊಟ ತಿನ್ನಿಸ್ಕೊಂಡು ಬರೋಣ ಅಂತ ಬ್ರೇಕ್ಫಾಸ್ಟ್ ಕಮ್ ಲಂಚ್ ಆಗಲಿ ಅಂತ ಅರೌಂಡ್ 11 o'clock 11:30ಗೆ ನಾವು ಆಚೆ ಬಂದಿದ್ದೀವಿ. ಅವ್ರಿಗಿಬ್ಬರಿಗೂ ವೆಜ್ ಬೇಕಂತ ಕೇಳಿದರು. ಅವ್ರಿಗಿಬ್ಬರಿಗೂ ಹೋಟೆಲಲ್ಲಿ ಏನಾದರೂ ತಿನ್ಸೋಣ. ನಾವು ಅದಕ್ಕೂ ಮುಂಚೆ ನನ್ನ ಫೇವ್ರೇಟ್ ರಾಜ್ ದಮ್ ಬಿರಿಯಾನಿನ ಪಾರ್ಸಲ್ ತೊಗೊಂಡು ದೇವನಹಳ್ಳಿ ಟೌನಲ್ಲಿ ಹೋಗಿಬಿಟ್ಟು ಶ್ರೀದೇವಿ ಭವನಲ್ಲಿ ಏನಾದರೂ ತಿನ್ನಿಸ್ಕೊಂಬರೋಣ ಅಂತ ನಮ್ಮ ಪಾರ್ಸಲ್ನ ಪ್ಯಾಕ್ ಮಾಡಿಸ್ಕೊಂಡು ಕಾರಲ್ಲಿ ಇಟ್ಕೊಂಡು ಇವಾಗ ಶ್ರೀದೇವಿ ಭವನ್ಗೆ ಹೋಗ್ತಾ ಇದ್ವಿ. ಅಷ್ಟರಲ್ಲೇ ಚರಿ ಒಬ್ಬನೇ ನಿಂತ್ಕೊಂಡು ಆಟ ಆಡ್ತಿದ್ನು. ಆ್ಯಂಡ್ ಫಸ್ಟ್ ಟೈಮ್ ಕಾರಲ್ಲಿ ನಾನು ಇಲ್ದಿರ, ನನ್ನ ಸಪೋರ್ಟ್ ಇಲ್ದಿರ ಅವನು ಹಿಂದೆ ನಿಂತ್ಕೊಂಡು ಆಟ ಆಡ್ತಿದ್ದು. ಅದಕ್ಕೋಸ್ಕರ ಅದು ಒಂದು ಕ್ಲಿಪ್ ತೊಗೊಂಡೆ. ಇನ್ನು ನಮ್ಮ ದೇವನಹಳ್ಳಿಲಿರೋರು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು ರೋಡ್ ಸಿಚುವೇಶನ್ ಯಾವ ಥರ ಇದೆ ಅಂತ. ನಾವು ಒಂದು 1/2 ಕಿಲೋಮೀಟರ್ ಬ್ಯಾಕೆ ಕಾರ್ನ ಪಾರ್ಕ್ ಮಾಡಿ ನಡ್ಕೊಂಡು ಹೋಗಬೇಕಾಗತ್ತೆ. ಆ ಸಿಚುವೇಶನ್ನಲ್ಲಿದೆ. ಬಟ್ ಪರವಾಗಿಲ್ಲ, ನಮ್ಮ ಒಳ್ಳೆಯದಕ್ಕೆ ರೋಡ್ ಮಾಡ್ತಾ ಇದ್ದಾರೆ. ಬಟ್ ಆದಷ್ಟು ಬೇಗ ರೋಡ್ ಆಗಲಿ ಅನ್ನೋದಷ್ಟೇ. ಇವಾಗ ನೆಕ್ಸ್ಟು ನಾವು ಬಂದಿರೋದು ದಿ ಫೇಮಸ್ ಹೋಟೆಲ್ ಆಫ್ ದೇವನಹಳ್ಳಿ ಅಂತಲೇ ಹೇಳ್ಬೋದು. ಇಲ್ಲಿ ಹೋಳಿಗೆ ಊಟ ತುಂಬ ಚೆನ್ನಾಗಿ ಕೊಡ್ತಾರೆ. ಮಕ್ಕಳಿಗೂ ಹೋಳಿಗೆ ಊಟ ತಿನ್ಸೋಣ ಅಂತ ಹೋಗ್ತಾ ಇದ್ದೀವಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಆ್ಯಂಡ್ ನೆಕ್ಸ್ಟು ಯಾವ ಥರ ಕಂಟೆಂಟ್ ಬೇಕಂತ ಪ್ಲೀಸ್ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ದ್ಯಾಟ್ ನನಗೂ ಗೊತ್ತಾಗುತ್ತೆ ನೆಕ್ಸ್ಟ್ ನೀವುಗಳು ಯಾವ ಥರ ಕಂಟೆಂಟ್ ನೋಡೋಕ್ಕೆ ಇಷ್ಟಪಡ್ತೀರಾ ಅಂತ. ನಾನು ಅದೇ ಕಂಟೆಂಟ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನನ್ನ ಮಗಂದು ಸ್ವಲ್ಪ ಅಚೀವ್ಮೆಂಟ್ಸ್ ಎಲ್ಲ ವೀಡಿಯೋಸ್ ಮಾಡಿದ್ದೀನಿ. ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ತುಂಬ ಬೇಗ ಎಡಿಟ್ ಮಾಡಿಬಿಟ್ಟು ಹಾಕ್ತೀನಿ. ಹಾಗೆ ನನ್ನ ಚಿಕ್ಕ ಮಗನ ಬರ್ತ್ಡೇ ವ್ಲಾಗ್, ನನ್ನ ಹಸ್ಬೆಂಡ್ ಬರ್ತ್ಡೇ ವ್ಲಾಗ್, ಹಾಗೆ ನಮ್ಮ ಆ್ಯನಿವರ್ಸರಿ ವ್ಲಾಗ್ ಅದು ಕೂಡ ಎಲ್ಲ ಬೇಗನೆ ಬರುತ್ತೆ. ಆಲ್ರೆಡಿ ವೀಡಿಯೋಸ್ ಮಾಡಿಟ್ಟಿದ್ದೀನಿ, ಎಡಿಟ್ ಮಾಡಿ ಹಾಕೋಕ್ಕೆ ಟೈಮ್ ಇಲ್ಲ. ಆದಷ್ಟು ಬೇಗ ಎಲ್ಲವನ್ನು ಎಡಿಟ್ ಮಾಡಿ ಒಂದೊಂದಾಗೆ ಹಾಕ್ತಾ ಇರ್ತೀನಿ. ಇವಾಗ ಯಾವ ಥರ ಸಪೋರ್ಟ್ ಮಾಡ್ತಾ ಇದ್ದೀರಾ ವೀಡಿಯೋಸ್ ನೋಡಿ, ಮುಂದೆನೂ ಅದೇ ಥರ ಸಪೋರ್ಟ್ ಮಾಡಿ, ಇನ್ನೂ ಜಾಸ್ತಿ ಸಪೋರ್ಟ್ ಮಾಡಿ. ದ್ಯಾಟ್ ನನಗೆ ಎಷ್ಟು ವ್ಯೂಸ್ ಬರುತ್ತೆ ಅದ್ರ ಮೇಲೆ ನಾನು ವೀಡಿಯೋಸ್ನ ಮಾಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಫೈನಲಿ ಹೋಟೆಲ್ಗೆ ಹೋಗಿ ಎಲ್ಲ ತಿಂದ್ಕೊಂಡು ನಾವು ಮನೆಗೆ ಬಂದು ಊಟ ಎಲ್ಲ ಮುಗಿಸ್ಕೊಂಡು ತುಂಬಾ ಹೇರ್ ಫಾಲ್ ಆಗ್ತಾಯಿತ್ತು, ಹಾಗೆ ಸ್ವಲ್ಪ ಡ್ಯಾಂಡ್ರಪ್ ಆಗ್ತಾಯಿತ್ತು ಅಂದ್ಬಿಟ್ಟು ನಾನು ಇಲ್ಲಿ ಮೆಂತೆ ಸೀಡ್ಸ್ನ ನೆನೆಸ್ಬಿಟ್ಟು ಅದನ್ನ ಮಿಕ್ಸಿಗೆ ಹಾಕಿ ಅದ್ರ ಜೊತೆ ಮೊಸರು ಹಾಗೆ ಒಂದು ಕರ್ಪೂರನ ಮಿಕ್ಸ್ ಮಾಡಿ ತಲೆಗೆ ಅಪ್ಲೈ ಮಾಡ್ತಿದ್ದೀನಿ. ಇನ್ನು ನೆಕ್ಸ್ಟ್ ಬರೋ ವೀಡಿಯೋಸಲ್ಲಿ ನನ್ನ ಹೇರ್ ಕೇರ್ ರೂಟೀನ್ ಕೂಡ ತೋರಿಸ್ತೀನಿ. ಇನ್ನು ಅದೆಲ್ಲ ಮಾಡಿದಾದ್ಮೇಲೆ ನೈಟ್ ಊಟಕ್ಕೆ ಎಲ್ಲ ಪ್ರಿಪೇರ್ ಮಾಡ್ಕೋಬೇಕಲ್ಲ, ಸ್ನಾನ ಎಲ್ಲ ಮಾಡಿ ಇವಾಗ ನಾನಿಲ್ಲಿ ತೊಗರಿ ಕಾಳು ಇರುತ್ತಲ್ಲ, ಮುದ್ದೆನೂ ಬಸ್ಸಾರು ಇಲ್ಲ ಸೊಪ್ಪು ಸಾರು ಏನೋ ಒಂದು ಮಾಡೋಣ ತೊಗರಿ ಕಾಳು ಸೇರಿಸ್ಬಿಟ್ಟು ಅಂತ ಅದನ್ನ ಬಿಡಿಸ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಏನು ಹೇಳ್ತಾ ಇದ್ದೆ ಅಂದರೆ, ಮುಂಚೆ ನಾನು ಮದುವೆಗೂ ಮುಂಚೆ ನಮ್ಮ ಮನೇಲಿ ಯಾವ ಥರ ಇತ್ತಂದರೆ, ನಮ್ಮ ದೊಡ್ಡಮ್ಮನೇ ಅಡುಗೆ ಮಾಡ್ತಾಯಿದ್ರು. ಸಮ್ಟೈಮ್ಸ್ ನಮ್ಮಮ್ಮ ಕೂಡ ಅಡುಗೆ ಮಾಡ್ತಾಯಿದ್ರು. ಅವ್ರು ಅಡುಗೆ ಮಾಡಿದಾಗ ತವೆಯಲ್ಲಿರೋ ಫಸ್ಟು ರೊಟ್ಟಿನ ನನಗೆ ಕೊಟ್ಟಿಲ್ಲ ಅಂದರೆ ನನಗೆ ಕೋಪ ಬರೋದು. ಅವತ್ತಿನ ದಿನ ಎಲ್ಲ ನಾನು ಊಟ ತಿಂತಾಯಿದ್ದಿಲ್ಲ. ಅಷ್ಟು ಹಠ ಮಾಡೋ ಹುಡುಗಿ ಇವಾಗ ನನ್ನ ಗಂಡ, ಅತ್ತೆ, ಮಾವ, ಮಕ್ಕಳು ಎಲ್ಲರೂ ತಿಂದಾದ್ಮೇಲೆ, ಈವನ್ ನಮ್ಮ ಮನೆಯಲ್ಲಿರೋ ನಾಯಿ ಕೂಡ ತಿಂದಾದ್ಮೇಲೆ ನಾನು ಊಟ ತಿಂತೀನಿ. ಅದು ಆರಿದೇನೋ ಬಿಸಿ ಇದೆನೋ ಅದು ಕೂಡ ಯೋಚನೆ ಮಾಡಲ್ಲ. ಲೈಫು ಯಾವ ಥರ ಚೇಂಜ್ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ. ಏನು ಮಾಡೋಕ್ಕಾಗಲ್ಲ, ಜಸ್ಟು ಫಾಲೋ ದ ಫ್ಲೋ ಅಂದ್ಕೊಂಡು ಯಾವ ಫ್ಲೋಯಲ್ಲಿ ಹೋಗ್ತಾ ಇರ್ತೀವಿ ಅದೇ ಫ್ಲೋನ ಫಾಲೋ ಮಾಡ್ಕೊಂಡು ಹೋಗ್ಬೇಕಷ್ಟೇ. ನಮ್ಮ ಕೈಯಲ್ಲಿ ಏನೂ ಇಲ್ಲ ಅಲ್ವಾ, ಆಲ್ರೆಡಿ ಎಲ್ಲ ದೇವ್ರು ಬರ್ದು ಕಳಿಸಿದ್ದಾನೆ, ಅದೇ ಥರ ಆಗುತ್ತೆ. ಬಟ್ ಆಗ್ತಿರೋದೆಲ್ಲ ತುಂಬ ಚೆನ್ನಾಗಿ ಆಗ್ತಾಯಿದೆ. ಇದೇ ಥರ ಚೆನ್ನಾಗಾಗಲಿ ಅನ್ನೋದಷ್ಟೇ ಆಸೆ, ಇನ್ನೇನೂ ಇಲ್ಲ. ಇಲ್ಲಿ ತೋರಿಸ್ತಾ ಇದ್ದೆ, ಸ್ವಲ್ಪ ಜನಕ್ಕೆ ತೊಗರಿ ಕಾಳು ಕೂಡ ಗೊತ್ತಾಗಲ್ಲ. ಇನ್ನು ಅದೆಲ್ಲ ಕೆಲಸ ಮುಗಿಸಾದ್ಮೇಲೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನನ್ನ ರೂಟೀನಲ್ಲಿ ದಿ ಮೋಸ್ಟ್ ಆ್ಯಡೆಡ್ ಥಿಂಗ್ ಅಂದರೆ ನಾನು ಹೊಲದ ಹತ್ರ ಬರೋದು, ಬೋರ್ ಆನ್ ಮಾಡೋದು, ಅಲ್ಲಿ ಇಲ್ಲಿ ಓಡಾಡ್ತಿರೋದು. ಅದೆಲ್ಲ ಮಾಡ್ಕೊಂಡು ಬಂದು ಹೇಗೂ ಸ್ನಾನ ಮಾಡಿದ್ನಲ್ಲ, ದೇವ್ರ ಪೂಜೆ ಮಾಡೋಣ ಅಂತ ನನ್ನದೇ ಆದ ಒಂದು ಚಿಕ್ಕ ದೇವ್ರ ಮನೆ ಸೆಟಪ್ ಮಾಡ್ಕೊಂಡಿದ್ದೀನಿ. ಅದು ನಿಮಗೆ ಲಾಸ್ಟ್ ಬ್ಲಾಗ್ಸಲ್ಲಿ ತೋರಿಸಿದ್ದೆ ಯಾವ ಥರ ಮಾಡ್ತಾಯಿದ್ದೀನಿ ಅಂತ. ಇದೆಲ್ಲ ಗಿಫ್ಟ್ ರ್ಯಾಪ್ ಪೇಪರ್ಸು, ಇದೆಲ್ಲ ಒಂದು ವುಡ್ ಫ್ರೇಮಲ್ಲಿ ಸ್ಟಿಕ್ ಮಾಡಿಕೊಂಡು ಈ ಥರ ಇಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿನ ಇಟ್ಕೊಂಡು
ಪೂಜೆನ ಮಾಡ್ತೀನಿ. ಸೊ ಪೂಜೆ ಮಾಡಿ ಊಟ ತಿಂದು ಇವಾಗ ಚರಿನ ಮಲಗ್ಸೋಕ್ಕೂ ಮುಂಚೆ ಅವ್ನಿಗೆ ಹಾಲು ಕುಡಿಸ್ಬೇಕಲ್ವ. ಸೊ ಅವ್ನಿಗೆ ಹಾಲು ಕುಡ್ಸೋಕ್ಕೆ ಎಷ್ಟು ಕಷ್ಟಪಡ್ತೀನಂದರೆ ಅದು ಆ್ಯಸ್ ಅ ಮಾಮ್ ನಂಗೆ ಮಾತ್ರ ಗೊತ್ತು. ನಂತರ ಮಾಮ್ಸ್ ಇರೋರ್ಗೂ ಗೊತ್ತಾಗತ್ತೆ. ಸೊ ಬ್ಯಾಚುಲರ್ಸ್ ಎಲ್ಲ ಗೊತ್ತಾಗಲ್ಲ ಇದೆಲ್ಲ. ಆ್ಯಂಡ್ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ಡೇ. ನಾಳೆಗೆ ಸ್ವಲ್ಪ ಮೆಂತ್ಯ ಸೀಡ್ಸ್ನ ನೆನೆ ಹಾಕ್ಬಿಟ್ಟು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಸಿಗುವ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.